ರ್ಯಾಪಿಡೋವನ್ನ ಬ್ಯಾನ್ ಮಾಡಲಾಗಿದೆ. ಸುಪ್ರೀಂ ಅಂಗಳದಲ್ಲಿದೆ. ಇವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಕಾದು ನೋಡಬೇಕು. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿಗಳ ಮೇಲೆ ಸಾರಿಗೆ ಇಲಾಖೆ ದಿಢೀರ್ ಕಾರ್ಯಾಚರಣೆ. ಒಂದೇ ದಿನ 263 ದ್ವಿಚಕ್ರ ವಾಹನಗಳನ್ನ ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ವೈಟ್ ಬೋರ್ಡ್ ದ್ವಿಚಕ್ರ ವಾಹನಗಳನ್ನ ವಾಣಿಜ್ಯ ಬಳಕೆಯ ಬೈಕ್ ಟ್ಯಾಕ್ಸಿಗಳಾಗಿ ಅಕ್ರಮವಾಗಿ ನಡೆಸ್ತಾ ಇರುವಂತವರ ವಿರುದ್ಧ ಸಾರಿಗೆ ಇಲಾಖೆ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಆಟೋ ಮತ್ತು ಕ್ಯಾಬ್ ಚಾಲಕರ ಒಕ್ಕೂಟಗಳ ಪ್ರತಿಭಟನೆಯ ಎಚ್ಚರಿಕೆಯ ಬೆನ್ನಲ್ಲೇ ನಗರದ 11 ಆರ್ಟಿಒ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡಿ 263 ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ. ಜಪ್ತಿಯಾದ ವಾಹನಗಳಿಗೆ 15,000 ರೂಪಾಯಿವರೆಗೂ ಕೂಡ ದಂಡ ವಿಧಿಸಲಾಗಿದೆ. ಹೆಂಗೆ ಮಾಡಿಬಿಡ್ತಾರೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಈ ಪಾರ್ಟ್ ಟೈಮ್ ವರ್ಕ್ ಅಂತ ಹೇಳಿಬಿಟ್ಟು ಅದು ವೈಟ್ ಬೋರ್ಡ್ ಇರುತ್ತೆ, ಅಂಥ ವಾಹನಗಳನ್ನು ರ್ಯಾಪಿಡೋಗೆ ಲಿಂಕ್ ಮಾಡಿಬಿಟ್ಟು ರ್ಯಾಪಿಡೋ ಓಡಿಸ್ತಾ ಇರ್ತಾರೆ. ಬಟ್ ಅದರದ್ದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ, ಅದನ್ನು ಫಾಲೋ ಮಾಡಬೇಕು. ಹಾಗಾಗಿ ಅಂಥ ವಾಹನಗಳನ್ನು ಜಪ್ತಿ ಮಾಡಿ 15,000 ರೂಪಾಯಿವರೆಗೂ ಕೂಡ ದಂಡವನ್ನು ವಿಧಿಸಲಾಗಿದೆ. RC ಮತ್ತು ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸಲಾಗ್ತಾ ಇದೆ. ಬೈಕ್ ಟ್ಯಾಕ್ಸಿಗಳ ಮೇಲಿನ ಸಂಪೂರ್ಣ ನಿಷೇಧ ತೆರವುಗೊಳಿಸಿದ್ದಂಥ ಹೈಕೋರ್ಟ್ ಆದೇಶವನ್ನು ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದು, ಈ ವಿಚಾರವಾಗಿ ಸಾರಿಗೆ ಇಲಾಖೆ ಹಾಗೆ ಬೈಕ್ ಟ್ಯಾಕ್ಸಿ ಚಾಲಕರ ಸಂಘದ ನಡುವೆ ಕಾನೂನು ಮತ್ತು ಹಕ್ಕುಗಳ ಸಮರ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ ಅಂತಲೇ ಹೇಳಬಹುದು. ನೋಡಿ, ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಅಕ್ರಮವಾಗಿ ಕಾರ್ಯನಿರ್ವಹಿಸುವಂತಹ ಬೈಕ್ ಟ್ಯಾಕ್ಸಿಗಳ ನಿಯಂತ್ರಣಕ್ಕೆ ಮತ್ತೆ ಸಾರಿಗೆ ಇಲಾಖೆ ಮುಂದಾಗಿದೆ. ದಿಢೀರಾಗಿ ವಿಶೇಷ ಕಾರ್ಯಾಚರಣೆ ಮಾಡಲಾಯಿತು. ಕಾರ್ಯಾಚರಣೆಯ ವೇಳೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 263 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಸಾರಿಗೆ ಇಲಾಖೆ ಕಾರ್ಯಾಚರಣೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಈ ಬೈಕ್ ಟ್ಯಾಕ್ಸಿ ಅಂದರೆ ರ್ಯಾಪಿಡೋ ಜಾಸ್ತಿ ಆಗ್ತಾ ಇದೆ. ಅದರ ವಿರುದ್ಧ ಆಟೋ ಮತ್ತು ಕ್ಯಾಬ್ ಚಾಲಕರು ಅನಧಿಕೃತ ಬೈಕ್ ಟ್ಯಾಕ್ಸಿಗರ ಕಾರ್ಯಾಚರಣೆಗೆ ಕಡಿವಾಣ ಹಾಕಲಿಲ್ಲ ಅಂತ ಹೇಳಿದ್ರೆ ಸಾರಿಗೆ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕೋ ಎಚ್ಚರಿಕೆ ಕೊಟ್ಟಂತಹ ಬೆನ್ನಲ್ಲೇ ರಾಜಧಾನಿಯ ಎಲ್ಲ 11 RTO ಕಚೇರಿಗಳ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ಇಡೀ ದಿನ ಕಾರ್ಯಾಚರಣೆ ನಡೆಸಿ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಕಾನೂನು ಕ್ರಮದ ಬಿಸಿ ಮುಟ್ಟಿಸುವ ಕಾರ್ಯ ಕೂಡ ಆಗಿದೆ. ಇನ್ನು ಹೀಗೆ ಜಪ್ತಿ ಮಾಡಿರುವಂತಹ ದ್ವಿಚಕ್ರ ವಾಹನಗಳನ್ನು ಕನಿಷ್ಠ 1 ತಿಂಗಳುಗಳ ಕಾಲ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ. ಅವುಗಳ ನೋಂದಣಿ ಪ್ರಮಾಣ ಪತ್ರ ಅಂದರೆ RC ಮತ್ತು ಚಾಲನಾ ಪರವಾನಗಿಯನ್ನು ಅಮಾನತುಗೊಳಿಸಲಾಗುತ್ತೆ. ಅದರ ಜೊತೆಗೆ ರೈಡ್ ಅಪ್ಲಿಕೇಶನ್ಗಳಿಂದ ಬೈಕ್ ಟ್ಯಾಕ್ಸಿ ಆಯ್ಕೆಯನ್ನು ಸಹ ಇಲಾಖೆ ತೆಗೆದು ಹಾಕ್ತಾ ಇದ್ದು, ಈ ಕಾರ್ಯಾಚರಣೆ ಮುಂದಿನ 1 ವಾರಗಳ ತನಕ ನಡೆಯುತ್ತೆ ಅಂತ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಯರು ತಿಳಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಆ್ಯಪ್ ಆಧಾರಿತ ಬೈಕ್ ಟ್ಯಾಕ್ಸಿಗಳ ಕಾನೂನು ಬದ್ಧತೆಯ ಕುರಿತು ನಡೀತಾ ಇರುವಂತಹ ಚರ್ಚೆಯ ಮಧ್ಯೆ ಈ ರೀತಿ ಆಗಿರೋದು, ಈ ಕ್ರಮ ಕೈಗೊಳ್ಳಲಾಗಿದೆ. ಸೂಕ್ತ ಪರವಾನಗಿಗಳಿಲ್ಲದೆ ಖಾಸಗಿ ಸಾರಿಗೆಯೇತರ ವಾಹನಗಳನ್ನು ವಾಣಿಜ್ಯ ಪ್ರಯಾಣಿಕರ ಸಾಗಣೆಗೆ ಬಳಸಲಾಗುವುದಿಲ್ಲ ಅಂತ ಸರ್ಕಾರ ಕೂಡ ಹೇಳಿದೆ. ಇನ್ನು ನಿಯಮದ ಪ್ರಕಾರ ವೈಟ್ ಬೋರ್ಡ್ ದ್ವಿಚಕ್ರ ವಾಹನವನ್ನು ಟ್ಯಾಕ್ಸಿಯಾಗಿ ಪರಿವರ್ತಿಸಿ ವಾಣಿಜ್ಯ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಳಸಂಗಿಲ್ಲ. ಎಲ್ಲೂ ಕೂಡ ಆ ರೂಲ್ಸ್ ಇಲ್ಲ. ಆದರೂ ಕೂಡ ಸಾಕಷ್ಟು ದ್ವಿಚಕ್ರ ವಾಹನ ಸವಾರರು ನಿಯಮ ಬಾಹಿರವಾಗಿ ಬೈಕ್ ಟ್ಯಾಕ್ಸಿ ಸೇವೆ ಒದಗಿಸ್ತಾ ಇದ್ದಾರೆ. ಈ ಸಂಬಂಧ ಆಟೋ ಮತ್ತು ಕ್ಯಾಬ್ ಚಾಲಕರು ದೂರು ಕೊಟ್ಟಿದ್ರು. ಈ ದೂರನ್ನು ಆಧರಿಸಿ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ. ಸೆಕ್ಷನ್ 200ರ ಪ್ರಕಾರ ಬೈಕ್ ಟ್ಯಾಕ್ಸಿಗಳ ಮೇಲೆ 10ರಿಂದ 15,000 ರೂಪಾಯಿ ದಂಡ ವಿಧಿಸ್ತೇವೆ ಅಂತ ಸಾರಿಗೆ ಇಲಾಖೆ ಹಿರಿಯ ಅಧಿಕಾರಿಗಳು ತಿಳಿಸಿರೋದು. ಇನ್ನು ಸುಪ್ರೀಂ ಅಂಗಳದಲ್ಲಿ ಈ ಬೈಕ್ ಟ್ಯಾಕ್ಸಿ ವಿವಾದ ಇದೆ. ಬೈಕ್ ಟ್ಯಾಕ್ಸಿ ನಿಷೇಧಿತ ಏಕ ಸದಸ್ಯ ಆದೇಶವನ್ನು ರದ್ದುಗೊಳಿಸಿರುವಂತಹ ಸರ್ಕಾರ ಹೈಕೋರ್ಟ್ನ ವಿಭಾಗೀಯ ಪೀಠ 2026 ಜನವರಿಯಲ್ಲಿ ಹೊರಡಿಸಿದಂತಹ ಆದೇಶದ ವಿರುದ್ಧ ಸಾರಿಗೆ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಸೊ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೊ ಬೈಕ್ ಟ್ಯಾಕ್ಸಿಗಳ ಅಕ್ರಮ ಸಂಚಾರದ ವಿರುದ್ಧ ಆಟೋ ಕ್ಯಾಬ್ ಚಾಲಕರು ಕೂಡ ಸಾಕಷ್ಟು ಆಕ್ಷೇಪವನ್ನು ಹಿಂದಿನಿಂದಲೂ ವ್ಯಕ್ತಪಡಿಸ್ಕೊಂಡು ಬರ್ತಾನೆ ಇದ್ದಾರೆ. ಸಾಕಷ್ಟು ವಿರೋಧಗಳು ಕೇಳಿಬರ್ತಾ ಇದೆ. ಈ ಕುರಿತಂತೆ ಆ್ಯಪ್ ಆಧಾರಿತ ಆಟೋ ಮತ್ತು ಕ್ಯಾಬ್ ಚಾಲಕರು, ಅದರ ಜೊತೆಗೆ ಇತರ ಗಿಗ್ ಕಾರ್ಮಿಕರನ್ನು ಪ್ರತಿನಿಧಿಸುವ ಕರ್ನಾಟಕ ಆ್ಯಪ್ ಆಧಾರಿತ ಕಾರ್ಮಿಕ ಸಂಘ ಬೈಕ್ ಟ್ಯಾಕ್ಸಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ರೀತಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತಲೂ ಕೂಡ ಹೇಳಿರೋದು. ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು. ಸುಪ್ರೀಂ ಅಂಗಳದಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಕಾದು ನೋಡಬೇಕು.